ಎಲ್ರಿಗೂ ನಮಸ್ಕಾರ. ನಾವಿವತ್ತು ಏಸರು RS272 27 ಇಂಚಸ್ ಮಾನಿಟರ್ ಬಗ್ಗೆ ಮಾತಾಡೋಣ. ಇದು ಫುಲ್ ಎಚ್ ಡಿ ಮಾನಿಟರ್ ಆಗಿದೆ. ಲೈಕ್ ಆ್ಯಸ್ ಯು ಕ್ಯಾನ್ ಸಿ ಫುಲ್ ಎಚ್ ಡಿ 1080p ಸಪೋರ್ಟ್ ಮಾಡುತ್ತೆ. ಆಮೇಲೆ ಇದು ಸ್ಮಾರ್ಟ್ ಮಾನಿಟರ್ ಆಗಿದೆ. ಇದರಲ್ಲಿ ನೀವು ಆ್ಯಪ್ನು ಇನ್ಸ್ಟಾಲ್ ಮಾಡ್ಕೋಬೋದು, ಜೊತೆಗೆ ನೀವು ಮಾನಿಟರ್ ಥರನೂ ಯೂಸ್ ಮಾಡ್ಬೋದು. ನೀವು 4K ಕ್ಲಾರಿಟಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ಈಸ್ ವೆರಿ ಗುಡ್ ಮಾನಿಟರ್. ಮಾರ್ಚ್ ನೀವು ಇಲ್ಲಿ ನೋಡ್ತಿರೋ ಹಾಗೆ ಲೈಕ್ 18th ಮಾರ್ಚಲ್ಲಿ ಪರ್ಚೇಸ್ ಮಾಡಿದ್ದೆ. ಇಟ್ಸ್ ಆಲ್ಮೋಸ್ಟ್ 4 ಮಂತ್ಸ್ ಆಯಿತು. ನನಗೇನು ಕಂಪ್ಲೇಂಟ್ಸ್ ಇಲ್ಲ. ಒಳ್ಳೆ ಮಾನಿಟ್ರು. ರಿಮೋಟು ಕೊಡ್ತಾರೆ, ನೀವು ಟಿ ವಿ ಥರನೂ ಯೂಸ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಸ್ಪೀಕರ್ ಬರುತ್ತೆ, ಇನ್ಬಿಲ್ಟ್ ಸ್ಪೀಕರು 3 ವ್ಯಾಟ್ಸ್ದು. ಅದೇ ನಿಮಗೆ ಜನರಿಗೆ ಒಂದು ಸೌಂಡ್ ಕೇಳಬೇಕು ಅಂದರೆ ಚೆನ್ನಾಗಿದೆ. ಬಟ್ ಅಗೇನ್ ಲೈಕ್ ಇಫ್ ಯು ಮ್ಯೂಸಿಕ್ ಲವರ್ ಪ್ರಾಬ್ಲಿ ನೀವು ಬ್ಲೂಟೂತ್ ಎಕ್ಸ್ಟರ್ನಲ್ ಸ್ಪೀಕರ್ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡಬೇಕಾಗತ್ತೆ. ಇದು ಬ್ಲೂಟೂತು ಸಪೋರ್ಟ್ ಮಾಡುತ್ತೆ ಇದರಲ್ಲಿ. ಆಮೇಲೆ 3 HDMI ಪೋರ್ಟ್ ಬರುತ್ತೆ. ಆಮೇಲೆ 2 USB ಪೋರ್ಟು ಬರುತ್ತೆ ಇದರಲ್ಲಿ. 90 ಡಿಗ್ರಿವರೆಗೂ ನೀವು ಟಿಲ್ಟ್ ಮಾಡ್ಬೋದು ಇದನ್ನು. ಅದು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ಆಗಲೇ ಹೇಳ್ದಂಗೆ ರಿಮೋಟ್ ಈ ರೀತಿ ಬರುತ್ತೆ. ಮೈಕ್ ಆಪ್ಷನ್ ಇದೆ, ಆಮೇಲೆ ಪವರ್ ಬಟನ್ನು, ಆಮೇಲೆ ಇನ್ಪುಟ್ ಆಪ್ಷನ್ ಇದೆ ನಿಮಗೆ. ಲೈಕ್ ಬ್ಯಾಕು, ಅಮೆಝಾನ್, ನೆಟ್ಫ್ಲಿಕ್ಸ್, ಬೇರೆ ಆ್ಯಪ್ಸು. ಇಲ್ಲಿ ಈಗ ನಾನು ಹೋಮ್ಗೆ ಹೋಗಬೇಕು ಅಂದರೆ ಲೈಕ್ ನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಹೋಮ್ಗೆ ಹೋಗುತ್ತೆ. ನಿಮಗೆ ಈ ರೀತಿ ಸ್ಕ್ರೀನ್ ಕಾಣುತ್ತೆ. ಇದು ಸ್ಮಾರ್ಟ್ ಮಾನಿಟರ್ ಆಗಿರೋದ್ರಿಂದ ನಿಮಗೆಲ್ಲ ಆ್ಯಪ್ಸ್ ಕಾಣಿಸ್ತಾ ಇದೆ ಇದರಲ್ಲಿ. ಈ ರೀತಿ ನೀವು ಆ್ಯಪ್ಸ್ ಇನ್ಸ್ಟಾಲ್ ಮಾಡ್ಕೋಬೋದು. ಆಲ್ರೆಡಿ ಪ್ರೀ ಡಿಫೈನ್ಡು ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಲೈಕ್ LG ಚಾನಲ್ ಇದೆ. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಇವ್ರದ್ದು ಹೆಸರವ್ರದ್ದು ಟೈಅಪ್ ಇದೆ LG ಜೊತೆಗೆ. ಇಲ್ಲಿ ನೀವು ರಿಮೋಟ್ ನಾನು ತೋರಿಸ್ತಾ ಇದ್ದೀನಿ, ನಿಮಗೆ ಇಲ್ಲಿ LG ಕಾಣಿಸ್ತಾ ಇದೆ. ಇಲ್ಲಿ LG ಕಾಣಿಸ್ತಾ ಇದೆ ನಿಮಗೆ. ಇದು LG ಜೊತೆಗೆ ಟೈಅಪ್ ಇದೆ. ಇವರು ಇವಾಗ LG ಅವರು ಲೈಕ್ ಸ್ಯಾಮ್ಸಂಗ್ ಥರನೇ LG TVನೂ ಬಿಟ್ಟಿದ್ದಾರೆ ಅವರು. ಇದನ್ನು ನಾನು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ನನ್ನ ಫ್ಯೂಚರಲ್ಲಿ. ನಿಮಗೆ ಈ ರೀತಿ ಕೇಬಲ್ ಕೊಡ್ತಾರೆ, HDMI ಕೇಬಲು, ಒಂದು ಪವರ್ ಕೇಬಲು ಕೊಡ್ತಾರೆ ಅದರಲ್ಲಿ. HDMI ಕೇಬಲ್ನು ಒಳ್ಳೆ ಕ್ವಾಲಿಟಿ ಆಗಿದೆ. ಇದು ಚೆನ್ನಾಗಿದೆ. ಇದರಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಇದು ಬ್ರೌಸರ್ ಆಪ್ಷನ್ ಇರೋದು, ವೆಬ್ ಬ್ರೌಸರು. ನೀವು ಯಾವುದಾದ್ರೂ ಬರೀ ಬ್ರೌಸಿಂಗ್ ಯೂಸ್ ಮಾಡ್ತೀನಿ ಅಂದರೆ ನೀವು ಕೀಬೋರ್ಡು ಮೌಸ್ ಕನೆಕ್ಟ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಬ್ರೌಸ್ ಮಾಡ್ಬೋದು. ಅದಕ್ಕೆ ಲ್ಯಾಪ್ಟಾಪು ಇಲ್ಲ ಡೆಸ್ಕ್ಟಾಪ್ ಆ್ಯಕ್ಸೆಸ್ ಆನ್ ಮಾಡಬೇಕು ಅಂತೇನಿಲ್ಲ. ಲೈಕ್ ಯು ಕ್ಯಾನ್ ಡೈರೆಕ್ಟ್ಲಿ ಆ್ಯಕ್ಸೆಸ್ ಇಟ್ ಫ್ರಮ್ ಹಿಯರ್. ಒಂದು ಆಪ್ಷನ್ ಇದೆ. ಇದಕ್ಕೆ ನೀವು ಕೀಬೋರ್ಡು ಮೌಸ್ನು ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ಜಸ್ಟ್ ಇನ್ ಕೇಸ್ ಇಫ್ ಯು ಆರ್ ಲುಕಿಂಗ್ ಟು ಯೂಸ್ ಇಟ್ ಓನ್ಲಿ ಫಾರ್ ಬ್ರೌಸಿಂಗ್ ಎಲ್ಲ ನೀವು ಮಾಡ್ಬೋದು ಇದನ್ನು. ಆಮೇಲೆ ಇದರಲ್ಲಿ ಒಂದು ಒಳ್ಳೆ ಫೀಚರ್ ಇದೆ, ಸೇಯಿಂಗ್ ಕನೆಕ್ಟ್ ರಿಮೋಟ್ ಡೆಸ್ಕ್ಟಾಪ್ ಅಂತ ಆಪ್ಷನ್ ಇದೆ. ಲೈಕ್ ನಿಮ್ಮ ಹತ್ರ ಯಾವುದಾದ್ರೂ ರಿಮೋಟ್ ಡೆಸ್ಕ್ಟಾಪ್ ಇದ್ದರೆ ನೀವು ಡೈರೆಕ್ಟಾಗಿ ಇಲ್ಲಿಂದನೇ ಆ್ಯಕ್ಸೆಸ್ ಮಾಡ್ಬೋದು. ಇಲ್ಲಿ ನೀವು ನೋಡ್ದಂಗೆ ಇಲ್ಲಿದೆ ನೋಡಿ, ರಿಮೋಟ್ PC ಅಂತ ಇದೆ, ವಿಂಡೋಸ್ PC. ನೀವು ಯಾವುದಾದ್ರೂ ನಿಮ್ಮ IP ಇತ್ತು ಅಂದರೆ ಲೈಕ್ ಯು ಜಸ್ಟ್ ಆ್ಯಕ್ಸೆಸ್ ದಟ್ ಸ್ಪೆಸಿಫಿಕ್ IP ಅಡ್ರೆಸ್ ಆ್ಯಂಡ್ ಅದರ್ ಡೀಟೇಲ್ಸ್ನ ಹಾಕಿ ನೀವು ಡೈರೆಕ್ಟಾಗಿ ಆ್ಯಕ್ಸೆಸ್ ಮಾಡ್ಬೋದು. ಇದೆಲ್ಲ ಲೈಕ್ ಸ್ಟ್ಯಾಂಡ್ದು, ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಸ್ಕ್ರೀನನ್ನು ನೀವು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಆಮೇಲೆ ಟಿಲ್ಟು ಮಾಡ್ಬೋದು. ಇದನ್ನು ಒಳ್ಳೆ ಮಾನಿಟ್ರು. ಇಫ್ ಯು ವಾಂಟ್ ಟು ಬೈ ಕನ್ಸಿಡರ್ ಮಾಡ್ಬೋದು. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.